MS ಧೋನಿ ಕ್ರಿಕೆಟರ್ ಅವರ ಮ್ಯಾನೇಜರ್ಗೆ ಲಕ್ಷ ರೂಪಾಯಿ ವಂಚಿಸಲಾಗಿದೆ. ಕಾರಣ ತಿರುಪತಿ ತಿಮ್ಮಪ್ಪನ ಸ್ಪೆಷಲ್ ದರ್ಶನ ಕೊಡಿಸ್ತೀನಿ ಅಂತ ಮೋಸ ಮಾಡಿರೋದು. ಸ್ವಾಮಿನಾಥನ್ ಶಂಕರ್ಗೆ 6.5 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ನೋಡಿ ಪಾಪ, ತುಂಬಾ ದೊಡ್ಡ ಮಟ್ಟದ ಸೆಲೆಬ್ರಿಟಿಗಳ ಜೊತೆಗಿರುವಂತವರು ಇಂಥ ಅನೇಕ ವಿಷಯಗಳನ್ನ ಗಮನಿಸಿರ್ತಾರೆ, ಬಹಳ ಜಾಗರೂಕರಾಗಿರ್ತಾರೆ ಅಂತ ನಾವು ಅಂದುಕೊಳ್ತೀವಿ. ದೇವರ ಹೆಸರಲ್ಲಿ ದೋಖಾ ಮಾಡಿದ್ದಾರೆ. ಆ ಡೀಟೇಲ್ಸ್ಗೆ ಹೋಗೋಣ. ಸ್ವಾಮಿನಾಥನ್ ಶಂಕರ್ ಇವರು ಮೋಸ ಹೋದವರು. 6.5 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ ತಿಮ್ಮಪ್ಪನ ದರ್ಶನಕ್ಕಾಗಿ, ತಿಮ್ಮಪ್ಪನ ಸ್ಪೆಷಲ್ ದರ್ಶನಕ್ಕಾಗಿ. ಸಚಿವೆ ನಿರ್ಮಲಾ ಸೀತಾರಾಮನ್ PA ಅಂತ ಹೇಳಿ ಟೋಪಿ ಹಾಕಿರೋದಂತೆ. ನೋಡಿ ಎಂತೆಂತ ಹೆಸರುಗಳನ್ನ ಬಳಸ್ಕೊಳ್ತಾರೆ. 12 ಜನರಿಗೆ ವಿಶೇಷ ದರ್ಶನ ಮಾಡಿಸ್ತೀವಿ, ರೂಮ್ ವ್ಯವಸ್ಥೆ ಇರುತ್ತೆ, 6.5 ಲಕ್ಷ ಕೊಡಿ ಅಂತ. ಸಾಯಿ ಕ್ರಿಯೇಷನ್ಸ್ ಹೆಸರಿನ ಖಾತೆಗೆ 3.3 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. ಹಣ ಪಡ್ಕೊಂಡು ಯಾವ ದರ್ಶನನೂ ಇಲ್ಲ, ಏನೂ ಇಲ್ಲ. HSR ಲೇಔಟ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಸ್ವಾಮಿನಾಥನ್ ಶಂಕರ್ ದೂರು ಕೊಟ್ಟಿದ್ದಾರೆ. MS ಧೋನಿ ಮ್ಯಾನೇಜರ್ ಮೋಸ ಹೋದವರು. 2023 ಅಕ್ಟೋಬರ್ನಲ್ಲಿ ಹೀಗೆ ಮೋಸ ಮಾಡಿರೋದಂತೆ. ಸಾಯಿ ಕ್ರಿಯೇಷನ್ಸ್ ಹೆಸರಿನ ಖಾತೆಗೆ ದುಡ್ಡು ಹಾಕಿಸಿಕೊಂಡಿದ್ದಾರೆ. ಹಣ ಪಡ್ಕೊಂಡು ಯಾವ ದರ್ಶನನೂ ಇಲ್ಲ, ಏನೂ ಇಲ್ಲ. MS ಧೋನಿ ಕ್ರಿಕೆಟರ್ ಅವರ ಮ್ಯಾನೇಜರ್ಗೆ ಲಕ್ಷ ರೂಪಾಯಿ ವಂಚಿಸಲಾಗಿದೆ. ಕಾರಣ ತಿರುಪತಿ ತಿಮ್ಮಪ್ಪನ ಸ್ಪೆಷಲ್ ದರ್ಶನ ಕೊಡಿಸ್ತೀನಿ ಅಂತ ಮೋಸ ಮಾಡಿರೋದು. ಸ್ವಾಮಿನಾಥನ್ ಶಂಕರ್ಗೆ 6.5 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ನೋಡಿ ಪಾಪ, ತುಂಬಾ ದೊಡ್ಡ ಮಟ್ಟದ ಸೆಲೆಬ್ರಿಟಿಗಳ ಜೊತೆಗಿರುವಂತವರು ಇಂಥ ಅನೇಕ ವಿಷಯಗಳನ್ನ ಗಮನಿಸಿರ್ತಾರೆ, ಬಹಳ ಜಾಗರೂಕರಾಗಿರ್ತಾರೆ ಅಂತ ನಾವು ಅಂದುಕೊಳ್ತೀವಿ. ದೇವರ ಹೆಸರಲ್ಲಿ ದೋಖಾ ಮಾಡಿದ್ದಾರೆ. ಆ ಡೀಟೇಲ್ಸ್ಗೆ ಹೋಗೋಣ. ಸ್ವಾಮಿನಾಥನ್ ಶಂಕರ್ ಇವರು ಮೋಸ ಹೋದವರು. 6.5 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ ತಿಮ್ಮಪ್ಪನ ದರ್ಶನಕ್ಕಾಗಿ, ತಿಮ್ಮಪ್ಪನ ಸ್ಪೆಷಲ್ ದರ್ಶನಕ್ಕಾಗಿ. ಸಚಿವೆ ನಿರ್ಮಲಾ ಸೀತಾರಾಮನ್ PA ಅಂತ ಹೇಳಿ ಟೋಪಿ ಹಾಕಿರೋದಂತೆ. ನೋಡಿ ಎಂತೆಂತ ಹೆಸರುಗಳನ್ನ ಬಳಸ್ಕೊಳ್ತಾರೆ. 12 ಜನರಿಗೆ ವಿಶೇಷ ದರ್ಶನ ಮಾಡಿಸ್ತೀವಿ, ರೂಮ್ ವ್ಯವಸ್ಥೆ ಇರುತ್ತೆ, 6.5 ಲಕ್ಷ ಕೊಡಿ ಅಂತ. ಸಾಯಿ ಕ್ರಿಯೇಷನ್ಸ್ ಹೆಸರಿನ ಖಾತೆಗೆ 3.3 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. ಹಣ ಪಡ್ಕೊಂಡು ಯಾವ ದರ್ಶನನೂ ಇಲ್ಲ, ಏನೂ ಇಲ್ಲ. HSR ಲೇಔಟ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಸ್ವಾಮಿನಾಥನ್ ಶಂಕರ್ ದೂರು ಕೊಟ್ಟಿದ್ದಾರೆ. MS ಧೋನಿ ಮ್ಯಾನೇಜರ್ ಮೋಸ ಹೋದವರು. 2023 ಅಕ್ಟೋಬರ್ನಲ್ಲಿ ಹೀಗೆ ಮೋಸ ಮಾಡಿರೋದಂತೆ. ಸಾಯಿ ಕ್ರಿಯೇಷನ್ಸ್ ಹೆಸರಿನ ಖಾತೆಗೆ ದುಡ್ಡು ಹಾಕಿಸಿಕೊಂಡಿದ್ದಾರೆ. ಹಣ ಪಡ್ಕೊಂಡು ಯಾವ ದರ್ಶನನೂ ಇಲ್ಲ, ಏನೂ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.